ನಿಂತಿರೋ ಗಾಡಿಗೆ ಬಂದು ಹಿಂದ್ಗಡೆಯಿಂದ ಬಂದು ಹೊಡೆದಿರೋದು. ಡ್ರೈವರ್ಗಂತೂ ಏನಾಗಿಲ್ಲ, ಡ್ರೈವರ್ ಅಂತೂ ಸೇಫ್ ಆಗಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಲೋಡಿಂಗ್ ಇದೆ ಅಂತ ಮಾರ್ಕೆಟಿಗೆ ಬಂದೆ. ಸರಿ ಲಾಟ್ ಹತ್ರ ರಿವರ್ಸ್ ಹಾಕು, ಲೋಡಿಂಗ್ ಇದೆ ಅಂತ ಹೇಳಿದ್ರು. ಲೋಡಿಂಗ್ ಇನ್ನೂ ಕನ್ಫರ್ಮ್ ಆಗಿಲ್ಲ, ಅದಕ್ಕೋಸ್ಕರ ಲಾಟ್ ಹತ್ರ ಗಾಡಿ ರಿವರ್ಸ್ ಹಾಕಿದ್ದೀನಿ. ಇನ್ನೂ ಕನ್ಫರ್ಮ್ ಆಗಿಲ್ಲ ಲೋಡಿಂಗ್ ಕನ್ಫರ್ಮ್ ಆಯಿತು. ಲೋಡಿಂಗ್ ಎಲ್ಲ ಮಾಡಿಕೊಂಡು ಹಗ್ಗ ಟಾರ್ಪಲ್ ಹಾಕ್ಕೊಂಡು ಸೀದಾ ಪೆಟ್ರೋಲ್ ಬಂಕ್ ಹತ್ರ ಬಂದೆ. ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಮುಂದೆ ಬಂದರೆ ನಮ್ಮ ಫ್ರೆಂಡ್ದು ಗಾಡಿ ಫುಲ್ ಬಾಯ್ಲ್ ಆಗ್ತಾಯಿತ್ತು. ಏನಕ್ಕಂತ ಗೊತ್ತಿಲ್ಲ. ಬನ್ನಿ ಅಂತ ಹೇಳ್ಬಿಟ್ಟು ಫುಲ್ ನೋಡಿದ್ರೆ ಫುಲ್ ಬಾಯ್ಲ್ ಆಗ್ತಾಯಿತ್ತು. ನೀರು ಹಾಕ್ಕೊಂಡು ಸೀದಾ ಮುಂದೆ ಬರಬೇಕಾದ್ರೆ ಸೇಲಂ ಹತ್ರ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಏನಂತ ಹೋಗಿ ನೋಡಿದ್ರೆ ಗಾಡಿ ನಿಂತಿರೋ ಗಾಡಿಗೆ ಹೋಗ್ಬಿಟ್ಟು ಗಾಡಿ ಟಚ್ ಆಗಿಬಿಟ್ಟೈತೆ. ಇದು ಹೆಂಗೆ ಏನು ಮಾಡ್ದೆ ಅಂತ ಗೊತ್ತಿಲ್ಲ. ಗಾಡಿ ಕಂಟ್ರೋಲ್ಗೆ ಸಿಕ್ಕಿಲ್ಲ, ಅದಕ್ಕೆ ಟಚ್ ಆಗಿಬಿಡ್ತು ಅಂತ ಹೇಳ್ತವನೆ. ಬಟ್ ಇಲ್ಲಿ ಮುಂದ್ಗಡೆ ನಿಂತಿರೋ ಗಾಡಿ ಆಲ್ರೆಡಿ ಈ ಗಾಡಿ ಕ್ರೇನ್ ಎಳ್ಕೊಂಡೋಗಿ ಮುಂದ್ಗಡೆ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ಬಂದುಬಿಟ್ಟಿದೆ. ಇವಾಗ ಈ ಗಾಡಿನ ಎಳ್ಕೊಂಡೋಗಿ ಸ್ಟೇಷನ್ ಹತ್ರ ತೊಗೊಂಡು ಹೋಗ್ತವ್ರೆ ಈ ಗಾಡಿನ. ಬಟ್ ಅವನಿಗೆ ಕಂಟ್ರೋಲ್ ಸಿಕ್ಕಿಲ್ಲ, ನನಗೆ ಕಾಣಿಸಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವನೆ ಡ್ರೈವರು. ಪಾಪ ಡ್ರೈವರ್ಗಂತೂ ಏನೂ ಆಗಿಲ್ಲ, ಡ್ರೈವರ್ ಸೇಫ್ ಆಗಿದ್ದಾನೆ. ಪಾಪ ಅವಂದು ಏನೂ ತಪ್ಪಿಲ್ಲ. ಸೆಂಟ್ರ್ ರೋಡಲ್ಲೇ ಗಾಡಿ ನಿಂತಿತ್ತು ಅಂತ ಹೇಳ್ಬಿಟ್ಟು ಕಾಣಿಸಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದು ಹೊಡೆದ್ಬಿಟ್ಟವನೆ. ಅವಂದು ಏನು ತಪ್ಪಿಲ್ಲ. ಹಂಗಾಗಿ ಫುಲ್ಲು ರೋಡೆಲ್ಲ ಜಾಮ್ ಆಗಿಬಿಟ್ಟಿದೆ. ಅಲ್ಲಿಂದ ಸೀದಾ ಮುಂದೆ ಬಂದೆ. ನಮ್ಮೂರು ಗಾಡಿಗಳೆಲ್ಲ ಇಲ್ಲೇ ನಿಲ್ಲಿಸಿದ್ರು. ಸರಿ ಇಲ್ಲಿಂದ ಟೀ ಕುಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇದ್ದರು. ಅವ್ರ ಜೊತೆಲಿ ಒಂದು ಟೀ ಕುಡ್ಕೊಂಡು ಸೀದಾ ಹಂಗೆ ಮಾರ್ಕೆಟಿಗೆ ರೀಚ್ ಆಗಿಬಿಟ್ಟೆ ಗುರು. ಮಾರ್ಕೆಟ್ ಹತ್ರ ಬಂದೆ. ಒಂದು ಗಾಡಿ ಇಲ್ಲ, ಯಾರು ಒಬ್ಬರು ಕಾಣಿಸ್ತಾ ಇಲ್ಲ ಇಲ್ಲಿ. ಏನು ಮಾಡೋದು ಹೇಳಿ. ಮಾರ್ಕೆಟ್ಗಂತೂ ರೀಚ್ ಆಗಿಬಿಟ್ಟೆ. ಮೇಲೆ ಹಂಗೆ ನೋಡಬೇಕಾದ್ರೆ ಚಂದ್ರ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಇದ್ದೆ ಅಷ್ಟೇ. ಸರಿ ಗುರು, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗುರು.